ಇಸ್ರೇಲ್ನ ಅಸಲಿ ಪವರೇ ಈ ಮೊಸಾದ್. ಇಸ್ರೇಲ್ ಸೇನೆ ನೇರವಾಗಿ ಯುದ್ಧ ಮಾಡಿದ್ರೆ ಮೊಸಾದ್ ಮಾಯಾ ಯುದ್ಧ ಮಾಡುತ್ತೆ. ಶತ್ರು ಯಾವ ದೇಶದಲ್ಲಿ ಯಾವ ಊರಲ್ಲಿ ಪಾತಾಳದಲ್ಲೇ ಇದ್ರೂ ಹುಡುಕಿ ಹೊಡೆಯುತ್ತೆ. ಮೊಸಾದ್ ಏಜೆಂಟ್ಸ್ ಎಂಥ ಖತರ್ನಾಕ್ ಅಂದ್ರೆ ವೈರಿ ದೇಶಕ್ಕೆ ಹೋಗಿ ಅಲ್ಲಿ ಮಿನಿಸ್ಟರ್ ಕೂಡ ಆಗ್ಬಿಟ್ಟಿದ್ದಾರೆ. ಮೊಸಾದ್ನ ಒಬ್ಬ ಏಜೆಂಟ್ ಅನ್ನ ಪ್ರಪಂಚದ ಸರ್ವಶ್ರೇಷ್ಠ ಗೂಢಚಾರಿ ಅಂತ ಕರೀತಾರೆ. ಆ ಸರ್ವಶ್ರೇಷ್ಠ ಗೂಢಚಾರಿ ಬಗ್ಗೆ ಒಂದು ಅದ್ಭುತವಾದ ಸಿನಿಮಾ ಕೂಡ ಇದೆ. ಆ ಸಿನಿಮಾ ಯಾವ್ದು ಗೊತ್ತಾ? ಇತ್ತೀಚೆಗೆ ಈ ಮೊಸಾದ್ ಅನ್ನುವಂಥ ಒಂದು ಹೆಸರು ನಿಮಗೆ ಪದೇ ಪದೇ ಕಿವಿಗೆ ಬಿದ್ದಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟುಗೂಡಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಇಡೀ ಒಂದು ಕೊಲ್ಲಿ ರಾಷ್ಟ್ರಗಳು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಯುದ್ಧಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಪ್ರತಿದಿನ ಕೇಳ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ಯುದ್ಧ ಆರಂಭವಾದಂಥ ಮೊದಲನೇ ದಿನನೇ ಇರಾನ್ನ ಸರ್ವಾಧಿಕಾರಿ ಏನಿದ್ದಾರೆ ಖಮೇನಿ ಅವ್ರನ್ನ ಮೊದಲನೇ ದಿನನೇ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಹತ್ಯೆ ಮಾಡಬೇಕು. ಅರೆ, ಇಷ್ಟು ದೊಡ್ಡ ನಾಯಕ, ಇರಾನ್ ಅಂತ ಒಂದು ದೊಡ್ಡ ದೇಶದ ಸರ್ವಾಧಿಕಾರಿ, 4 ದಶಕ ಆ ದೇಶವನ್ನು ಆಳದಂಥ ಒಬ್ಬ ವ್ಯಕ್ತಿ, ಅವನನ್ನು ಮೊದಲನೇ ದಿನನೇ ಹತ್ಯೆ ಮಾಡಿಬಿಟ್ರೆ ಇದು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದಂಥ ಒಂದು ವಿದ್ಯಮಾನ. ಈ ವಿದ್ಯಮಾನದ ಹಿಂದೆ ಇದ್ದಿದ್ದೆ ಈ ಮೊಸಾದ್. ಮೊಸಾದ್ ಅಂದರೆ ಏನು ಅಂತಂದರೆ ಇದು ಇಸ್ರೇಲ್ನ ಗುಪ್ತಚರ ಏಜೆನ್ಸಿ. ನಾವು ಭಾರತದಲ್ಲಿ ರಾ ಅಂತ ಏನು ಹೇಳ್ತೀವಿ, ಅದೇ ರೀತಿ ಇಸ್ರೇಲ್ ತನ್ನ ರಕ್ಷಣೆಗೆ ಒಂದು ಬೇಹುಗಾರಿಕೆಗೆ ವಿದೇಶಗಳಲ್ಲಿ ವೈರಿಗಳ ವಿರುದ್ಧ ಮಾಡುವಂಥ ಆಪರೇಷನಿಗೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಗುಪ್ತಚರ ಏಜೆನ್ಸಿ ಇದು. ಈ ಏಜೆನ್ಸಿ ಬಗ್ಗೆ ನಾನು ಏನು ಹೇಳೋಕ್ಕೆ ಹೋಗಲ್ಲ. ನಿಮಗೆ ಸಾಕಷ್ಟು ಗೂಗಲಲ್ಲೇ ಮಾಹಿತಿ ಸಿಗುತ್ತೆ. ನನಗೆ ಈ ಏಜೆನ್ಸಿ ಬಗ್ಗೆ ನಾನು ನೋಡೋವಾಗ ನನಗೊಂದು ಬಹಳ ಅಚ್ಚರಿಯದಾಯಕವಾದಂಥ ಒಂದು ವಿಶೇಷವಾದಂಥ ಒಂದು ಸಿನಿಮಾ ನೋಡೋದಕ್ಕೆ ಸಿಕ್ತು. ಆ ಸಿನಿಮಾ ಬಗ್ಗೆ ನಾನು ನಿಮ್ಮ ಜೊತೆ ಒಂದಿಷ್ಟು ವಿಷಯಗಳನ್ನು ಹಂಚ್ಕೋಬೇಕು ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್ ದೇಶ ಏನಿದೆ ಅದೊಂದು ಪುಟ್ಟ ಯಹೂದಿಗಳ ರಾಷ್ಟ್ರ. ಅದ್ರ ಸುತ್ತಲೂ ಇರೋವೆಲ್ಲ ಮುಸಲ್ಮಾನ್ ದೇಶಗಳು. ಆ ಎಲ್ಲ ದೇಶಗಳಿಗೂ ಈ ಒಂದು ಪುಟ್ಟ ರಾಷ್ಟ್ರ ಇಸ್ರೇಲ್ನ ಖತಮ್ ಮಾಡಬೇಕು ಅನ್ನೋದೇ ಆಸೆ. 1948ರಲ್ಲಿ ಇಸ್ರೇಲ್ ಹುಟ್ಕೊಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಸುತ್ತಲೂ ಇರ್ತಕ್ಕಂಥ ಇಸ್ಲಾಮಿಕ್ ರಾಷ್ಟ್ರಗಳು ಇಸ್ರೇಲ್ ಜೊತೆಗೆ ಯುದ್ಧ ಮಾಡ್ತಾನೆ ಬಂದಿದ್ದಾವೆ. ಆ ಸುತ್ತಲೂ ಇರೋ ಎಲ್ಲ ದೇಶಗಳ ಜೊತೆಗೆ ನಿರಂತರವಾಗಿ ಯುದ್ಧ ಮಾಡ್ತಾ ಇವತ್ತು ಜಗತ್ತಿನ ಒಂದು ಸೂಪರ್ ಪವರ್ ಆಗಿ ಬೆಳೆದು ನಿಂತಿದ್ದಾರೆ. ಇಸ್ರೇಲ್ನ ಈ ಪವರ್ ಹಿಂದೆ ಇರೋದೇ ಮೊಸಾದ್. ಈ ಮೊಸಾದ್ದು ಒಂದು ಪಾಲಿಸಿ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಒಬ್ಬ ಶತ್ರು ನಿನ್ನ ಬಗ್ಗೆ ಸ್ಕೆಚ್ ಹಾಕಿ ಆತ ನಿನ್ನನ್ನು ಕೊಲ್ಲೋಕ್ಕಿಂತ ಮುಂಚೆ ಆತ ಇನ್ನೂ ಸ್ಕೆಚ್ ಹಾಕೋ ಮೊದಲೇ ನೀನು ಅದನ್ನು ಹುಡುಕಿ ಕೊಂದ್ಬಿಡು, ಇಲ್ಲ ಅಂದರೆ ನಿನ್ನ ಅಸ್ತಿತ್ವವನ್ನು ಅವರು ಮುಗಿಸ್ಬಿಡ್ತಾರೆ ಅಂತಂದ್ಬಿಟ್ಟು 1949ರಲ್ಲಿ ಈ ಮೊಸಾದ್ ಸೃಷ್ಟಿಯಾಗುತ್ತೆ. ಈ ಮೊಸಾದನ್ನು ಹುಟ್ಟು ಹಾಕಲಾಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಮೊಸಾದ್ ಇದೇ ರೀತಿ ಕೆಲಸ ಮಾಡ್ತಾ ಬಂದಿದೆ. ಈ ಮೊಸಾದ್ನ ಒಬ್ಬ ಏಜೆಂಟ್ನ ಬಗ್ಗೆ ಒಂದು ಸಿನಿಮಾ ಇದೆ. ಆ ಸಿನಿಮಾ ನೋಡಿ ನನಗಂತೂ ಬಹಳ ಆಶ್ಚರ್ಯ ಆಯಿತು. ನಿಮಗೆಲ್ಲ ಗೊತ್ತಿದೆ, ರಣವೀರ್ ಸಿಂಗ್ ಅಭಿನಯದ ಕಳೆದ ವರ್ಷ ರಿಲೀಸ್ ಆದಂಥ ದುರಂಧರ್ ಸಿನಿಮಾವನ್ನು ಇಡೀ ದೇಶ ತುಂಬಾ ಇಷ್ಟಪಟ್ಟು ನೋಡ್ತು. ಎಷ್ಟರ ಮಟ್ಟಿಗೆ ಅಂದರೆ 1350 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಯಿತು. ಇಂಡಿಯನ್ಸು ಈ ಸಿನಿಮಾನ ನೋಡಿ ಅಬ್ಬಬ್ಬಬ್ಬಾ ಏನು ಸಿನಿಮಾ ಇದು, ಒಬ್ಬ ಭಾರತದಿಂದ ಒಬ್ಬ ವ್ಯಕ್ತಿ ಅಲ್ಲಿ ಏಜೆಂಟಾಗಿ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲೇ ಅವನೊಬ್ಬ ಮುಸಲ್ಮಾನನಾಗಿಯೇ ಇದ್ದು ಅಲ್ಲಿ ಬೆರೆತು ಅಲ್ಲಿನ ನಾಯಕರ ಜೊತೆ ಪ್ರಭಾವಿಗಳ ಜೊತೆ ಸಂಪರ್ಕ ಸಾಧಿಸಿ ಅವ್ರ ಜೊತೆಗೆ ಇದ್ಕೊಂಡು ಅಲ್ಲಿಂದ ಭಾರತಕ್ಕಾತ ರಾಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾನೆ. ಇದು ನಿಜಕ್ಕೂ ಇಂಡಿಯನ್ಸಿಗೆ ಭಾಳ ದೊಡ್ಡ ರೋಮಾಂಚನ ಮಾಡ್ತಾ ಒಬ್ಬ ಈ ಥರ ಎಲ್ಲ ಇದೆಯಾ, ನಿಜವಾಗ್ಲೂ ಈ ಥರದ್ದು ನಡೆದಿದೆಯಾ ಅಂತಂದ್ಬಿಟ್ಟು ಸಾಕಷ್ಟು ಜನ ಸರ್ಚ್ ಮಾಡಿದರು. ಖಂಡಿತವಾಗ್ಲೂ ದುರಂಧರ್ ಸಿನಿಮಾ ಏನಿದೆ ಅದು ಸತ್ಯ ಘಟನೆ ಆಧಾರಿತ ಚಿತ್ರವೇ. ಸಾಕಷ್ಟು ಜನ ರಾ ಏಜೆಂಟ್ಗಳು ಪಾಕಿಸ್ತಾನದಲ್ಲಿ ಇವತ್ತಿಗೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧ ಏನೆಲ್ಲ ನಡೀತಿದೆ ಅನ್ನೋದರ ರಹಸ್ಯ ಮಾಹಿತಿಯನ್ನು ಇಂಚಿಂಚು ಅವರು ಭಾರತಕ್ಕೆ ರವಾನಿಸ್ತಾ ಇರ್ತಾರೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಿರಂತರವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ದುರಂಧರ್ ರೀತಿಯೇ ಒಬ್ಬ ಇಸ್ರೇಲ್ ಏಜೆಂಟ್ ಅಂದರೆ ಮೊಸಾದ್ನ ಏಜೆಂಟ್ ಶತ್ರು ರಾಷ್ಟ್ರ ಸಿರಿಯಾದಲ್ಲಿ ಹೋಗಿ ಒಬ್ಬ ಗುಪ್ತಚರ ಏಜೆಂಟಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಅಲ್ಲಿನ ಮಾಹಿತಿಯನ್ನು ತನ್ನ ಮಾತೃ ದೇಶವಾದಂಥ ಇಸ್ರೇಲ್ಗೆ ಹೇಗೆ ರವಾನಿಸ್ತಾ ಇದ್ದ ಅನ್ನುವಂಥ ಒಂದು ಕಥೆ ಇರುವಂಥ ಒಂದು ಸಿನಿಮಾವನ್ನು ನಾನು ನೋಡಿದೆ. ಈ ಸಿನಿಮಾದ ಕಥೆ ಅದು ನಿಜವಾದ ಕಥೆ. ಅದೆಷ್ಟು ರೋಮಾಂಚಕವಾದದ್ದು ಅಂತಂದರೆ ಎಲಿ ಕೋಹೆನ್ ಅನ್ನುವಂಥ ಒಬ್ಬ ಸ್ಪೈ ಏಜೆಂಟ್ನ ಕಥೆ ಇದು. ಈ ಎಲಿ ಕೋಹೆನ್
ಇಸ್ರೇಲ್ನಲ್ಲಿ ಹುಟ್ಟಿರ್ತಾನೆ. ಆತ ಒಬ್ಬ ಹುಟ್ಟ ಯಹೂದಿ. ಆತ ಇಸ್ರೇಲಿ ಸೈನಿಕ ಹೋಗ್ಬಿಟ್ಟು ಕೆಲಸ ಸೇರೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆತನಿಗೆ ಸೇನೆಯಲ್ಲಿ ಕೆಲಸ ಸಿಗಲ್ಲ. ಮುಂದೆ ಕೆಲವು ವರ್ಷಗಳ ಬಳಿಕ ಆತನ ಸೇನೆ ಕರೆದ್ಬಿಟ್ಟು ಅವನಿಗೊಂದು ಆಫರ್ ಕೊಡುತ್ತೆ. ಏನು ಅಂತಂದರೆ, ನೀನು ಒಬ್ಬ ಸ್ಪೈ ಏಜೆಂಟ್ ಆಗಿ, ಅಂದರೆ ಮೊಸಾದ್ ಏಜೆಂಟ್ ಆಗಿ, ಗೂಢಚಾರಿಯಾಗಿ ಸಿರಿಯಾಗಿ ಹೋಗಬೇಕು ಅಂತಂದ್ಬಿಟ್ಟು. ಆತನಿಗೆ ಆರಂಭದಲ್ಲಿ ಆತ ಶಾಕ್ ಆಗುತ್ತೆ. ಒಪ್ಕೋಬೇಕಾ ಈ ಆಫರ್ನ ಅಂತಂದ್ಬಿಟ್ಟು ಭಾಳ ಯೋಚನೆ ಮಾಡ್ತಾನೆ. ಆತನಿಗೆ ಮನೇಲಿ ಮದುವೆ ಆಗಿರುತ್ತೆ, ಆತನ ಪತ್ನಿ ಗರ್ಭಿಣಿ ಆಗಿರ್ತಾಳೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪಕ್ಕದ ದೇಶಕ್ಕೆ ಹೋಗಿ ಗೂಢಚರನಾಗಿ ಅಲ್ಲಿ ಇದ್ದು ತನ್ನ ಧರ್ಮ ಬದಲಿಸ್ಕೊಂಡು, ತನ್ನ ಅಸ್ತಿತ್ವವನ್ನು ಬದಲಿಸ್ಕೊಂಡು ಅಲ್ಲಿ ರಹಸ್ಯಮಯವಾಗಿ ಕೆಲಸ ಮಾಡಬೇಕು. ಜೊತೆಗೆ ಅಕಸ್ಮಾತ್ ಸಿಕ್ಕಿಬಿದ್ರೆ ಅದೊಂದು ನರಕ, ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ತಾರೆ ಅನ್ನೋದು ಖಂಡಿತವಾಗ್ಲೂ ಆತನಿಗೆ ಗೊತ್ತಿರುತ್ತೆ. ಸೊ ಇಷ್ಟಾಗಿಯೂ ಕೂಡ ಆತ ತನ್ನ ಪತ್ನಿಯ ಜೊತೆ ಚರ್ಚೆ ಮಾಡ್ತಾನೆ. ಯಹೂದಿಗಳ ರಾಷ್ಟ್ರ ಪ್ರೇಮದ ಬಗ್ಗೆ ಬಹಳ ದೊಡ್ಡ ದೊಡ್ಡ ದಂತಕಥೆಗಳಿದ್ದಾವೆ. ಅದಕ್ಕೆ ಸಾಕ್ಷಿನೇ ಈತ ಒಬ್ಬ ಕೂಡ. ತನ್ನ ಮಾತ್ರ ದೇಶಕ್ಕೋಸ್ಕರ, ತನ್ನ ರಾಷ್ಟ್ರಕ್ಕೋಸ್ಕರ ಆತ ಗೂಢಚಾರಿ ಆಗೋದಕ್ಕೆ ಒಪ್ಕೋತಾನೆ. ಸೊ ಎಲಿ ಕೋಹೆನ್ ಈ ಒಂದು ಮೊಸಾದ್ ಕೊಟ್ಟಂತಹ ಆಫರ್ನ ಒಪ್ಕೋತಾನೆ. ಮೊಸಾದ್ ಏಜೆಂಟ್ ಆಗಿ ಸಿರಿಯಾ ದೇಶಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಎಲಿ ಕೋಹೆನ್ನನ್ನು ಅರ್ಜೆಂಟೈನ್ಗೆ ಕಳಿಸ್ತಾರೆ. ಅಲ್ಲಿ ಆತನಿಗೆ ಒಬ್ಬ ಮುಸಲ್ಮಾನಾಗಿ ಹೇಗೆ ಬದುಕಬೇಕು, ಸಿರಿಯನ್ರ ಕಲ್ಚರ್ ಏನು ಅನ್ನೋದರೆಲ್ಲವನ್ನ ಕಲಿಸ್ಕೊಡ್ಲಾಗುತ್ತೆ. ಆತನ ಹೆಸರನ್ನ ಕಮೇಲ್ ತಾಮಿನ್ ಆಬೆಟ್ ಅಂತ ಬದಲಾಯಿಸಲಾಗುತ್ತೆ. ಅಲ್ಲಿಂದ ಆತ ಸಿರಿಯಾಗೆ ಹೋಗ್ತಾನೆ. ಸಿರಿಯಾಗೆ ಹೋಗ್ಬಿಟ್ಟು ಅಲ್ಲಿ ಒಬ್ಬ ಮುಸಲ್ಮಾನಾಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತ ಅಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವಿಯಾಗಿ ಬೆಳೀತಾನೆ ಅಂತಂದರೆ, ಅಲ್ಲಿನ ರಕ್ಷಣಾ ಇಲಾಖೆಯ ಅಂದರೆ ಸೇನಾಧಿಕಾರಿಗಳ ಪರಿಚಯವನ್ನು ಮಾಡ್ಕೋತಾನೆ. ಸಿರಿಯಾದಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಗುರುತಿಸ್ಕೋತಾನೆ. ಅಲ್ಲಿನ ರಾಜಕಾರಣಿಗಳ ಪರಿಚಯ ಮಾಡ್ಕೋತಾನೆ. ಸೇನಾಧಿಕಾರಿಗಳ ಬಂಗಲೆಯ ಪಕ್ಕದಲ್ಲೇ ಈತ ಒಂದು ಬಂಗಲೆಯನ್ನು ಖರೀದಿ ಮಾಡಿ ಅವ್ರ ಜೊತೆ ಸಂಜೆ ಕುತ್ಕೊಂಡು ಸ್ಕಾಚ್ ಕುಡಿಯೋ ಲೆವೆಲ್ಗೆ ಆತ ಬೆಳೆದ್ಬಿಡ್ತಾನೆ. ಸೇನಾಧಿಕಾರಿಗಳ ಸ್ನೇಹವನ್ನು ಯಾವ ಮಟ್ಟಿಗೆ ಸಂಪಾದನೆ ಮಾಡಿರ್ತಾನೆ ಅಂತಂದರೆ, ಈತನನ್ನು ಕರೆದುಕೊಂಡು ಅವರು ಸೇನೆಯ ರಹಸ್ಯ ಸ್ಥಳಗಳನ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಇದನ್ನು. ಆತ ಒಬ್ಬ ಉದ್ಯಮಿಯಾಗಿ ಸಿರಿಯಾದಲ್ಲಿ ಯಾವ ಲೆವೆಲ್ಗೆ ಬೆಳೆದಿರ್ತಾನೆ ಅಂತಂದರೆ, ಸಿರಿಯಾದ ರಾಜಕಾರಣಿಗಳು ನಾವು ಗೆಲ್ಲಬೇಕಂದ್ರೆ ಈತನ ಸಪೋರ್ಟ್ ಬೇಕು ಅನ್ನೋ ಲೆವೆಲ್ಗೆ ಆತ ಬೆಳೆದಿರ್ತಾನೆ. ಒಂದು ಹಂತದಲ್ಲಿ ಆತ ಎಲಿ ಕೋಹೆನ್, ಆದರೆ ಸಿರಿಯಾದಲ್ಲಿ ಆತನ ಹೆಸರು ಕಟ್ಟರ್ ಮುಸಲ್ಮಾನ್ ಕಮೇಲ್ ತಮಿನ್ ತಾಬೆಟ್. ಈ ಕಮೇಲ್ ತಮಿನ್ ತಾಬೆಟ್ ಯಾವ ಮಟ್ಟಕ್ಕೆ ಬೆಳೆದಿರ್ತಾನೆ ಅಂದರೆ, ಒಂದು ಹಂತದಲ್ಲಿ ಸಿರಿಯಾದ ರಕ್ಷಣಾ ಸಚಿವ ಆಗೋ ಆಫರ್ ಕೂಡ ಆತನಿಗೆ ಬರುತ್ತೆ. ಇಸ್ರೇಲ್ನ ಒಬ್ಬ ಮೊಸಾದ್ ಏಜೆಂಟ್ ಪಕ್ಕದ ರಾಷ್ಟ್ರಕ್ಕೆ ಹೋಗಿ, ವೈರಿ ರಾಷ್ಟ್ರಕ್ಕೆ ಹೋಗಿ ಅಲ್ಲಿಯ ರಕ್ಷಣಾ ಸಚಿವ ಆಗ್ತಾನೆ ಅಂದರೆ ಮೊಸಾದ್ ಅದೆಂಥ ಜಾಣ್ಮೆ ಅಂತಂದ್ಬಿಟ್ಟು ನೀವು ಊಹೆ ಮಾಡ್ಬೋದು. ವೀಕ್ಷಕರ, ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ. ಖಂಡಿತ ಅದು ಎಲಿ ಕೋಹೆನ್ ವಿಚಾರದಲ್ಲೂ ಆಗುತ್ತೆ. ಎಲಿ ಕೋಹೆನ್ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಈ 6 days ವಾರ್ ಅಂತ ಹೇಳ್ತಾರೆ, ಆ ಒಂದು ಸಂದರ್ಭದಲ್ಲಿ ಸಿರಿಯಾ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ಗಳು ಮಾಡಿದೆ ಅನ್ನೋದನ್ನು ತನ್ನ ಮಾತೃದೇಶಕ್ಕೆ ರಹಸ್ಯವಾಗಿ ರವಾನಿಸ್ತಾ ಇರ್ತಾನೆ. ಆದರೆ ಒಂದು ಹಂತದಲ್ಲಿ ಎಲಿ ಕೋಹೆನ್ ಏನು ಗೂಢಚಾರಿಕೆ ಮಾಡ್ತಾ ಇರ್ತಾನೆ ಅದು ಸಿರಿಯಾದ ಅಧಿಕಾರಿಗಳಿಗೆ ಗೊತ್ತಾಗೋಗುತ್ತೆ. ಆತನನ್ನು ಬಂಧಿಸಲಾಗುತ್ತೆ. ಆತ ಯಾವಾಗಲೂ ತನ್ನ ಬಳಿ ಸೈನೈಡ್ ಇಟ್ಕೊಳ್ತಾ ಇರ್ತಾನೆ. ಒಂದು ವೇಳೆ ತಾನು ಸಿಕ್ಬಿದ್ರೆ ಸೈನೈಡ್ನ ಸೇವಿಸಿ ಸತ್ತು ಹೋಗ್ಬಿಡ್ಬೇಕು, ಆ ರಹಸ್ಯಗಳು ತನ್ನ ಜೊತೆಗೇನೆ ಮಣ್ಣಾಗಬೇಕು ಅಂತ ಅನ್ಕೊಂಡಿರ್ತಾನೆ. ಆದರೆ ದುರದೃಷ್ಟವಶಾತ್ ಆತ ಸಿರಿಯಾ ಸೇನೆಯ ಕೈಗೆ ಸಿಕ್ಬಿಡ್ತಾನೆ. ಸಿರಿಯಾ ಸರ್ಕಾರ ಆತನಿಗೆ ಮರಣದಂಡನೆಯನ್ನು ಘೋಷಣೆ ಮಾಡುತ್ತೆ. ಆತನ ಬಹಿರಂಗವಾಗಿ ನೇಣಿಗೆ ಹಾಕ್ತಾರೆ. ಸೊ ಈ ವ್ಯಕ್ತಿಯ ಪಯಣ ಏನಿದೆ ಇದು ಬಹಳನೇ ರೋಚಕವಾದದ್ದು. ಎಲಿ ಕೋಹೆನ್ನನ್ನು ಪ್ರಪಂಚದ ಸರ್ವಶ್ರೇಷ್ಠ ಗೂಢಚಾರಿ ಅಂತ ಕರೀತಾರೆ. ಈ ಸರ್ವಶ್ರೇಷ್ಠ ಗೂಢಚಾರಿ ಈ ಎಲಿ ಕೋಹೆನ್ನ ರೋಮಾಂಚಕ ಕಥೆಯನ್ನು ನೀವು ಕೂಡ ನೋಡಬಹುದು. ಒಂದು ಸಿನಿಮಾ ಇದೆ 1990ರಲ್ಲಿ ತೆರೆಗೆ ಬಂದಂತಹ ದಿ ಇಂಪಾಸಿಬಲ್ ಸ್ಪೈ ಅಂತ. ನಾವೇನು ದುರಂಧರ್ ಸಿನಿಮಾವನ್ನು ನೋಡಿದ್ದೀವಿ, ಅದಕ್ಕಿಂತಲೂ ತುಂಬ ಅದ್ಭುತವಾದಂಥ ಸಿನಿಮಾ. ದುರಂಧರ್ ಒಂದಿಷ್ಟು ಮಸಾಲೆ ಇದೆ, ದುರಂಧರ್ ಖಂಡಿತ ಅದು ಕೂಡ ಒಳ್ಳೆ ಸಿನಿಮಾನೇ, ಆದರೆ ಅದರಲ್ಲಿ ಒಂದಿಷ್ಟು ಮಸಾಲೆಗಳಿದೆ. ಇಲ್ಲೆಲ್ಲೂ ಕೂಡ ಈ ಒಂದು ಇಂಪಾಸಿಬಲ್ ಸ್ಪೈ ಸಿನಿಮಾ ಏನಿದೆ, ಮೂಲ ಕಥೆಗೆ ಎಲ್ಲೂ ಕೂಡ ಧಕ್ಕೆ ಬರದಂತೆ ಏನೆಲ್ಲ ನಡೆದಿತ್ತೋ ಅದನ್ನು ನೈಜವಾಗಿ ಚಿತ್ರಿಸಿರುವಂಥ ಸಿನಿಮಾ. ಈ ಸಿನಿಮಾ ಯೂಟ್ಯೂಬಲ್ಲಿ ಫ್ರೀಯಾಗಿ ಲಭ್ಯ ಇದೆ. ಅದರ ಒಂದು ಲಿಂಕ್ನ ಕೂಡ ನಾನು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನೀವು ಕೂಡ ಸಿನಿಮಾ ನೋಡಿ ಈ ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಎಲಿ ಕೋಹೆನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ.